ಕ್ಯಾತಮಾರನಹಳ್ಳಿ ಬರುವಂಥದ್ದು ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ. ಪೊಲೀಸರಿಗೆ ರಕ್ಷಣೆ ಇಲ್ಲ ಅನ್ನೋದು ಮೊನ್ನೆ ಅಷ್ಟೇ ಪ್ರೂವ್ ಆಗಿದೆ. ಪೊಲೀಸರ ಮೇಲೆ ದಾಳಿಯಾಗಿದೆ. ಇಷ್ಟಾಗಿಯೂ ಕೂಡ ಮದ್ರಾಸಾ ಅಂತೇಳಿ ಓಪನ್ ಮಾಡ್ತೀವಿ ಅಂತೇಳಿ ಡಿ ಸಿ ಅವರು ಅವಕಾಶ ಕೊಡ್ತಾರಲ್ಲ, ಡಿ ಸಿ ಅವರು ಅದನ್ನು ಆದೇಶವನ್ನು ಮಾಡಿದ್ರು ಅಥವಾ ಜಮೀರ್ ಅಹಮದ್ ಖಾನು ಆದೇಶವನ್ನು ಬರೆದುಬಿಟ್ಟು ಡಿ ಸಿ ಕೈಲಿ ಸೈನ್ ಹಾಕ್ಸಿದ್ರು ನನಗಂತೂ ಡೌಟ್ ಆಗ್ತಿದೆ. ಯಾಕಂದರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸ್ವಲ್ಪ ಪ್ರಜ್ಞಾವಂತ ಮನುಷ್ಯ. ಅವರು ಈ ರೀತಿ ಆದೇಶವನ್ನು ಕೊಡೋದಕ್ಕೆ ಸ್ವಲ್ಪ ಯೋಚನೆಯನ್ನು ಮಾಡೋರು. ಆದರೆ ಇದು ಜಮೀರ್ ಅಹಮದ್ ಖಾನು ಮತ್ತು ಸಿದ್ದರಾಮಯ್ಯನವರು ಬರೆದುಬಿಟ್ಟು ಡಿ ಸಿ ಕೈಲಿ ಸೈನ್ ಹಾಕ್ಸಿದ್ರಂಗೆ ಕಾಣಿಸ್ತಿದೆ. ಇದು ಡಿ ಸಿ ಅವರೇ ಅದಕ್ಕೆ ಹೊಣೆ ಆಗಬೇಕಾಗುತ್ತೆ. ಯಾಕೆಂತಂದರೆ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಖಾನು ತಾಳಕ್ಕೆ ತಕ್ಕ ಹಾಗೆ ನೀವು ಕುಣಿತಾ ಇದ್ದರೆ ಇಲ್ಲಿ ಪರಿಸ್ಥಿತಿ ಹದಗೆಟ್ಟಾಗ ನೀವೇ ದೋಷಿ ಆಗಬೇಕಾಗುತ್ತೆ. ಕೊನೆಗೆ ಅದನ್ನು ನಿಮ್ಮ ತಲೆದಂಡವನ್ನೇ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಡಿ ಸಿ ಅವರಲ್ಲಿ ಮತ್ತೊಂದು ಸರಿ ಕೇಳ್ಕೊಳ್ತೀನಿ, ದಯವಿಟ್ಟು ಈ ಆದೇಶವನ್ನು ವಾಪಸ್ ತೊಗೊಳ್ಳಿ. ಕೋರ್ಟ್ ಮುಂದೆ ಹೇಳಿ, ಜಡ್ಜ್ಗಳಿಗೆ ಬಂದು ಹೇಳಿ. ಇಲ್ಲಿ ಜಡ್ಜ್ಗಳನ್ನ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಹಾಗೆ ಇಲ್ಲಿ ಸ್ಥಳಕ್ಕೆ ಬರೋಕ್ಕೆ ಹೇಳಿ, ಅವರಿಗೂ ಅರ್ಥ ಆಗುತ್ತೆ. ಮೊನ್ನೆ ಅಷ್ಟೇ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಪುಂಡ ಮುಸಲ್ಮಾನರು ದಾಳಿ ಮಾಡಿರೋ ಪ್ರಕರಣವನ್ನು ಅವ್ರ ಗಮನಕ್ಕೆ ತೊಗೊಂಬನ್ನಿ ನೀವು. ಪೊಲೀಸರಿಗೆ ರಕ್ಷಣೆ ಇಲ್ಲ, ಅಲ್ಲಿನೋ ಹಿಂದೂಗಳಿಗೆ ರಕ್ಷಣೆ ಇರ್ತದೆ. ಆಮೇಲೆ ಹಿಂದೆನೂ ಘಟನೆ ನಡೆದಿದ್ದು ಯಾಕೆ? ಅಲ್ಲಿ ಮದ್ರಸಾ ಅಂತಲೇ ಪ್ರಾರಂಭ ಮಾಡಿಕೊಂಡು ಅಲ್ಲಿ ಮಸೀದಿ ಚಟುವಟಿಕೆ ಮಾಡೋರು ಸುಮ್ಮನೆ ಬಂದು ಹೋಗ್ತಾರೆ. ಶಾಲೆ ಅಂತಂದರೆ ಅದಕ್ಕೆ ಇಷ್ಟೊತ್ತು ಕ್ಲಾಸ್ ಅವರ್ಸ್ ಅಂತ ಇರ್ತದೆ. ಆ ಕ್ಲಾಸ್ ಅವರ್ಸಲ್ಲಿ ಓಪನ್ ಆಗುತ್ತೆ, ಆಮೇಲೆ ಕ್ಲೋಸ್ ಮಾಡ್ತಾರೆ. ಅದು ದಿನದ 24 ಗಂಟೆಲಿ ಅಲ್ಲಿ ಚಟುವಟಿಕೆ ನಡೀತಾ ಇರ್ತದೆ, ಓಡಾಡ್ತಿರ್ತಾರೆ, ಅಲ್ಲಿ ಆಯುಧಗಳನ್ನ ಇಡ್ತಾರೆ. ಹಾಗಾಗಿ ಅಲ್ಲಿ ಸ್ಥಳೀಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿರೋದು. ಸ್ಥಳೀಯರ ಭಾವನೆಗಳಿಗೂ ನೀವು ಬೆಲೆ ಕೊಡಲ್ಲ. ಅಲ್ಲಿ ಜನ ಆತಂಕಕ್ಕೊಳಗಾಗಿದ್ದಾರೆ. ಇಷ್ಟಾಗಿಯೂ ಕೂಡ ನೀವು ಈ ರೀತಿ ಆದೇಶವನ್ನು ಕೊಡ್ತೀರಿ ಅಂತಂದರೆ ಇದು ನೀವು ಕೊಟ್ಟರೆ ಆದೇಶ ಅಲ್ಲ, ಇದು ಜಮೀರ್ ಅಹಮದ್ ಖಾನ್ ಬರೆದಿರುವಂಥ ಆದೇಶ ಅಂತ ಅನಿಸುತ್ತೆ. ಕ್ಯಾತಮಾರನಹಳ್ಳಿ ಬರುವಂಥದ್ದು ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ. ಪೊಲೀಸರಿಗೆ ರಕ್ಷಣೆ ಇಲ್ಲ ಅನ್ನೋದು ಮೊನ್ನೆ ಅಷ್ಟೇ ಪ್ರೂವ್ ಆಗಿದೆ. ಪೊಲೀಸರ ಮೇಲೆ ದಾಳಿಯಾಗಿದೆ. ಇಷ್ಟಾಗಿಯೂ ಕೂಡ ಮದ್ರಸಾ ಅಂತೇಳಿ ಓಪನ್ ಮಾಡ್ತೀವಿ ಅಂತೇಳಿ ಡಿ ಸಿ ಅವರು ಅವಕಾಶ ಕೊಡ್ತಾರಲ್ಲ, ಡಿ ಸಿ ಅವರು ಅದನ್ನು ಆದೇಶವನ್ನು ಮಾಡಿದ್ರು ಅಥವಾ ಜಮೀರ್ ಅಹಮದ್ ಖಾನು ಆದೇಶವನ್ನು ಬರೆದುಬಿಟ್ಟು ಡಿ ಸಿ ಕೈಲಿ ಸೈನ್ ಹಾಕ್ಸಿದ್ರು ನನಗಂತೂ ಡೌಟ್ ಆಗ್ತಿದೆ. ಯಾಕಂದರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸ್ವಲ್ಪ ಪ್ರಜ್ಞಾವಂತ ಮನುಷ್ಯ. ಅವರು ಈ ರೀತಿ ಆದೇಶವನ್ನು ಕೊಡೋದಕ್ಕೆ ಸ್ವಲ್ಪ ಯೋಚನೆಯನ್ನು ಮಾಡೋರು. ಆದರೆ ಇದು ಜಮೀರ್ ಅಹಮದ್ ಖಾನು ಮತ್ತು ಸಿದ್ದರಾಮಯ್ಯನವರು ಬರೆದುಬಿಟ್ಟು ಡಿ ಸಿ ಕೈಲಿ ಸೈನ್ ಹಾಕ್ಸಿದ್ರಂಗೆ ಕಾಣಿಸ್ತಿದೆ. ಇದು ಡಿ ಸಿ ಅವರೇ ಅದಕ್ಕೆ ಹೊಣೆ ಆಗಬೇಕಾಗುತ್ತೆ. ಯಾಕೆಂತಂದರೆ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಖಾನು ತಾಳಕ್ಕೆ ತಕ್ಕ ಹಾಗೆ ನೀವು ಕುಣಿತಾ ಇದ್ದರೆ ಇಲ್ಲಿ ಪರಿಸ್ಥಿತಿ ಹದಗೆಟ್ಟಾಗ ನೀವೇ ದೋಷಿ ಆಗಬೇಕಾಗುತ್ತೆ. ಕೊನೆಗೆ ಅದನ್ನು ನಿಮ್ಮ ತಲೆದಂಡವನ್ನೇ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಡಿ ಸಿ ಅವರಲ್ಲಿ ಮತ್ತೊಂದು ಸರಿ ಕೇಳ್ಕೊಳ್ತೀನಿ, ದಯವಿಟ್ಟು ಈ ಆದೇಶವನ್ನು ವಾಪಸ್ ತೊಗೊಳ್ಳಿ. ಕೋರ್ಟ್ ಮುಂದೆ ಹೇಳಿ, ಜಡ್ಜ್ಗಳಿಗೆ ಬಂದು ಹೇಳಿ. ಇಲ್ಲಿ ಜಡ್ಜ್ಗಳನ್ನ ಖುದ್ದಾಗಿ ಇಲ್ಲಿ ಸ್ಥಳಕ್ಕೆ ಬರೋಕ್ಕೆ ಹೇಳಿ, ಅವರಿಗೂ ಅರ್ಥ ಆಗುತ್ತೆ. ಮೊನ್ನೆ ಅಷ್ಟೇ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಪುಂಡ ಮುಸಲ್ಮಾನರು ದಾಳಿ ಮಾಡಿರೋ ಪ್ರಕರಣವನ್ನು ಅವ್ರ ಗಮನಕ್ಕೆ ತೊಗೊಂಬನ್ನಿ ನೀವು. ಪೊಲೀಸರಿಗೆ ರಕ್ಷಣೆ ಇಲ್ಲ, ಅಲ್ಲಿನೋ ಹಿಂದೂಗಳಿಗೆ ರಕ್ಷಣೆ ಇರ್ತದೆ. ಆಮೇಲೆ ಹಿಂದೆನೂ ಘಟನೆ ನಡೆದಿದ್ದು ಯಾಕೆ? ಅಲ್ಲಿ ಮದ್ರಸಾ ಅಂತಲೇ ಪ್ರಾರಂಭ ಮಾಡಿಕೊಂಡು ಅಲ್ಲಿ ಮಸೀದಿ ಚಟುವಟಿಕೆ ಮಾಡೋರು ಸುಮ್ಮನೆ ಬಂದು ಹೋಗ್ತಾರೆ. ಶಾಲೆ ಅಂತಂದರೆ ಅದಕ್ಕೆ ಇಷ್ಟೊತ್ತು ಕ್ಲಾಸ್ ಅವರ್ಸ್ ಅಂತ ಇರ್ತದೆ. ಆ ಕ್ಲಾಸ್ ಅವರ್ಸಲ್ಲಿ ಓಪನ್ ಆಗುತ್ತೆ, ಆಮೇಲೆ ಕ್ಲೋಸ್ ಮಾಡ್ತಾರೆ. ಅದು ದಿನದ 24 ಗಂಟೆಲಿ ಅಲ್ಲಿ ಚಟುವಟಿಕೆ ನಡೀತಾ ಇರ್ತದೆ, ಓಡಾಡ್ತಿರ್ತಾರೆ, ಅಲ್ಲಿ ಆಯುಧಗಳನ್ನ ಇಡ್ತಾರೆ. ಹಾಗಾಗಿ ಅಲ್ಲಿ ಸ್ಥಳೀಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿರೋದು. ಸ್ಥಳೀಯರ ಭಾವನೆಗಳಿಗೂ ನೀವು ಬೆಲೆ ಕೊಡಲ್ಲ. ಅಲ್ಲಿ ಜನ ಆತಂಕಕ್ಕೊಳಗಾಗಿದ್ದಾರೆ. ಇಷ್ಟಾಗಿಯೂ ಕೂಡ ನೀವು ಈ ರೀತಿ ಆದೇಶವನ್ನು ಕೊಡ್ತೀರಿ ಅಂತಂದರೆ ಇದು ನೀವು ಕೊಟ್ಟರೆ ಆದೇಶ ಅಲ್ಲ, ಇದು ಜಮೀರ್ ಅಹಮದ್ ಖಾನ್ ಬರೆದಿರುವಂಥ ಆದೇಶ ಅಂತ ಅನಿಸುತ್ತೆ.